ಇನ್ನು ಚಂದ್ರಶೇಖರನಾಥ ಸ್ವಾಮೀಜಿಗಳ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಇದೇ ವಿಚಾರವನ್ನ ಸರ್ಕಾರ ಒಂದು ರೀತಿ ಸಮರ್ಥಿಸಿಕೊಳ್ತಾ ಇದೆ. ಅಂತ ಅಂದ್ರೆ ನಾವೇನು ಫೋರ್ಸ್ಫುಲಿ ಆಗಿ ಹೇಳ್ಬಿಟ್ಟು ಎಫ್ಐಆರ್ ಹಾಕ್ಸಿರುವಂತದ್ದಲ್ಲ. ಏನೋ ಕಂಪ್ಲೇಂಟ್ ದಾಖಲಾಗಿದೆ, ಅದರ ಆಧಾರದ ಮೇಲೆ ಎಫ್ಐಆರ್ ಆಗಿದೆ, ಅದ್ರ ಪ್ರಕಾರವಾಗಿ ತನಿಖೆ ನಡೆಯುತ್ತೆ ಅಂತ. ಆದ್ರೆ ಬಿಜೆಪಿ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದ್ವೇಷದ ರಾಜಕಾರಣ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಶ್ರೀಗಳನ್ನೇನಾದ್ರೂ ತನಿಖೆ ಕರೆಯೋದು ಮತ್ತೊಂದು ಏನಾದ್ರೂ ವಿಚಾರಣಾ ರೀತಿಯಾಗಿ ಮುಂದುವರೆದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ಶ್ರೀಗಳ ವಿರುದ್ಧದ ಎಫ್ಐಆರ್ ಯಾವ ರೀತಿ ಅಂತ ಬೆಳವಣಿಗೆ ಪಡಿತಾ ಇದೆ, ಬನ್ನಿ ನೋಡ್ಕೊಂಬೋಣ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು. ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡಕ್ಕೆ ಅವಕಾಶ ಬೇಡ. ಈ ರೀತಿ ಹೆದರ್ಸೋದನ್ನು ಬಿಡಿ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಕ್ ಹೋದವ್ರಿಗೆ ನಾನು ಯಾವತ್ತು ಬ್ರದರ್ಸ್ ಅಂದಿಲ್ಲ. ಇದೇ MLA ಎಲೆಕ್ಷನ್ ಬಂದಾಗ ಅವ್ರ ಕಾಲುಗಳು ಹೆಸರಿ ನಮಸ್ಕಾರ ಹಾಕಿದ್ದೀರ ಹೋಗಿ. ಏನ್ ಟೋಪಿ ಹಾಕೊಂಬಿಟ್ರೆ ಅವ್ರೇನ್ ಕಾನೂನಿಗಿಂತ ಮೇಲೆನಾ? ಟಾರ್ಗೆಟ್ ಒಕ್ಕಲಿಗ ಸ್ವಾಮೀಜಿಯನ್ನೇ ಟಾರ್ಗೆಟ್. ಹಿಂದೂಗಳನ್ನ ಹತ್ತಿಕ್ಕೋ ಕೆಲಸ. ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧವೇ ಕೇಸ್ ಹಾಕಿರೋದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ವಕ್ಫ್ ವಿರುದ್ಧ ಮಾತನಾಡೋ ಭರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಮುಸ್ಲಿಮರ ಮತದಾನದ ಹಕ್ಕನ್ನೇ ಕಿತ್ತು ಬಿಟ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದಿದ್ರು. ಇದೇ ಹೇಳಿಕೆ ಸಂಬಂಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸ್ವಾಮೀಜಿಗೆ ನಾಳೆ ವಿಚಾರಣೆಗೆ ಹಾಜರಾಗಬೇಕಿದೆ. ಇದೇ ಹೊತ್ತಿನಲ್ಲೇ ಬಿಜೆಪಿ ಒಕ್ಕಲಿಗ ಅಸ್ತ್ರವನ್ನೇ ಪ್ರಯೋಗಿಸಿದೆ. ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಒಕ್ಕಲಿಗ ಅಸ್ತ್ರ ಪ್ರಯೋಗ. ಯಾವತ್ತೂ ಮಠದ ಪರವಾಗಿಯೇ ಇದ್ದೀನಿ ಎಂದ ಅಶೋಕ್. ಚಂದ್ರಶೇಖರ ಸ್ವಾಮೀಜಿ ವಿಚಾರದಲ್ಲಿ ಸರ್ಕಾರದ ನಡೆಯನ್ನೇ ಖಂಡಿಸಿದ ಬಿಜೆಪಿ ಒಕ್ಕಲಿಗ ಅಸ್ತ್ರವನ್ನೇ ಪ್ರಯೋಗಿಸಿದೆ. ಮಠದ ಪರವಾಗಿ ನಿಂತಿದ್ದೇವೆ, ಕುಕ್ಕರ್ ಬಾಂಬ್ ಸ್ಫೋಟಿಸುವ ಬ್ರದರ್ಸ್ ಪರ ನಿಂತಿಲ್ಲ ಅಂತ ಅಶೋಕ್ ಬೆಂಕಿ ಉಗುಳಿದ್ದಾರೆ. ಮಠದ ಪರವಾಗಿ ನಿಂತಿದ್ದೀರಿ, ನಾವು ಯಾವತ್ತು ಮಠದ ವಿರುದ್ಧವಾಗಿ ಯಾವತ್ತೂ ನಿಂತಿಲ್ಲ. ನಾನು ಯಾವತ್ತೂ ಯಾರೋ ಮುಸ್ಲಿಂ ಭಯೋತ್ಪಾದಕ ಕುಕ್ಕರ್ ಬಾಂಬ್ ತಗೊಂಡೋಗಿ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಹೋದವ್ರಿಗೆ ನಾನು ಯಾವತ್ತೂ ಬ್ರದರ್ಸ್ ಅಂದಿಲ್ಲ. ಅದರಿಂದ ಬ್ರದರ್ಸು ಇರೋರು ನಿಮಗೆ. ಈಗ ಸ್ವಾಮೀಜಿಯವರು ಏನು ಹೇಳಿಕೆ ಕೊಟ್ಟರು, ರೈತರ ಜಮೀನು ಕಬಳಿಕೆ ಆಗ್ತಾ ಇದೆ, ಅಲ್ಲಿ ಮುಗಿದೋಯ್ತು. ಸರ್ಕಾರಕ್ಕೇನು ವಿಶೇಷವಾದಂಥ ಪ್ರೀತಿ ಏನು, ಒತ್ತಡ ಹಾಕಿ ಯಾಕೆ ಕೇಸ್ ಹಾಕಬೇಕಾಯಿತು? ಹಂಗಾರೆ ಕುಮಾರಸ್ವಾಮಿನ ಕರಿಯ ಅಂದರು, ಅದು ವರ್ಣದ್ವೇಷ ಅಲ್ವಾ? ಅಮೇರಿಕಾದಲ್ಲಿ ಹೇಳಿದರೆ ಒಂದು 10 ವರ್ಷ ಜೈಲಿಗೆ ಹೋಗ್ತಿರೋದು. ಅಮೇರಿಕಾದಲ್ಲಿ ಏನಾದರೂ ನೀವು ಕರಿಯ ಅಂತ ಹೇಳಿದ್ರೆ 10 ವರ್ಷ ಜೈಲಿಗೆ ಹಾಕ್ತಾರಲ್ಲ. ಅನಾರೋಗ್ಯದಲ್ಲಿ ಇರೋ ಸ್ವಾಮೀಜಿಗೆ ಚಿತ್ರಹಿಂಸೆ ಕೊಡ್ತೀರಲ್ವಾ, ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಮುಸಲ್ಮಾನರಿಗೋಸ್ಕರ ಒಂದು ಪಾಕಿಸ್ತಾನ ಕೊಟ್ಟಿದ್ರಿ, ಇನ್ನೊಂದು ಪಾಕಿಸ್ತಾನ ಭಾರತದಲ್ಲಿ ಸೃಷ್ಟಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾತಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಸ್ವಾಮೀಜಿಯವರಿಗೆ 82 ವರ್ಷ ವಯಸ್ಸೀಗ. ಕ್ಯಾನ್ಸರ್ ಬಂದು ನರಳ್ತಾ ಇದ್ದಾರೆ ಅವರು, ಕ್ಯಾನ್ಸರ್ ಕಾಯಿಲೆಯಿಂದ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಚಿತ್ರಹಿಂಸೆ ಕೊಡ್ತೀರಲ್ಲ, ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ? ಕಾನೂನು ಚೌಕಟ್ಟಿನಲ್ಲೇ ಕ್ರಮ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್ ಟೋಪಿ ಹಾಕಿದ್ರೆ ಕಾನೂನಿಗಿಂತ ಮೇಲೇನಾ ಅಂತ ಹೇಳಿದ್ದಾರೆ. ಪೊಲೀಸ್ನವರಿಗೆ ಕಾನೂನು ಬಿಟ್ಟು ಏನು ಗೊತ್ತಾಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಸಂದರ್ಭಕ್ಕೆ ಆ ರೀತಿ ಮಾಡಿರ್ತಾರೆ. ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂಥೇಳಿ ನಾವುಗಳು ಯಾರೂ ಹೇಳೋದಕ್ಕಾಗೋದಿಲ್ಲ. ಹೋಗಿ ಅವ್ರು ಕಾಲು ಹಿಡಿತೀರಾ? ಕಾಲು ಬಿದ್ದು ಏನು ನಮಸ್ಕಾರ. ಎಲೆಕ್ಷನ್ ಬಂದಾಗ ಏನು ಕ್ಯೂ ನಿಂತ್ಕೊಂತೀಯ? ದೊಡ್ಡ ಹಾರ, ಅದು 5,000 10,000 ರೂಪಾಯಿ ಹಾರ ತೊಗೊಂಡೋಗಿ ಹಾಕ್ತೀರಾ? ಈಗ ಸ್ವಾಮೀಜಿ ಬೇಡ, ಯಾಕೆ? ಈಗ ಎಲೆಕ್ಷನ್ ಇಲ್ಲ. ಇದೇ MLA ಎಲೆಕ್ಷನ್ ಬಂದಾಗ ಅವ್ರ ಕಾಲುಗಳು ಹೆಸರಿ ನಮಸ್ಕಾರ ಹಾಕಿದ್ದೀರ ಹೋಗಿ. ಏನು ಕಾವಿ ಬಟ್ಟೆ ಹಾಕ್ಬಿಟ್ರೆ ಕಾನೂನು, ಗೃಹ ಸಚಿವರು ಹೇಳ್ತಾರೆ, ಕಾವಿ ಬಟ್ಟೆ ಹಾಕ್ಬಿಟ್ರೆ ಏನು ಕಾನೂನಿಗಿಂತ ಮೇಲೇನಾ ಅಂತ. ಏನು ಟೋಪಿ ಹಾಕೊಂಬಿಟ್ರೆ ಅವ್ರೇನು ಕಾನೂನಿಗಿಂತ ಮೇಲೇನಾ? ಇನ್ನು ಅಶೋಕ್ ಡಿಸಿಎಂ ಡಿಕೆಶಿ ಮಧ್ಯೆ ಬಿಡಿ ಬೆಂಕಿ ಕಾಳಗವು ಜೋರಾಗೇ ಇತ್ತು. ಇಡೀ ಪ್ರಕರಣವನ್ನ ಬೆಂಕಿ ಹಚ್ಚಿ ಅಶೋಕ್ ಬಿಡಿ ಸೇರ್ತಾ ಇದ್ದಾರೆ ಅಂತ ಡಿಕೆ ಗುಡುಗಿದ್ರೆ ನನಗೆ ಅಭ್ಯಾಸವೇ ಇಲ್ಲ ಅಂತ ವಿಪಕ್ಷ ನಾಯಕ ಕೌಂಟರ್ ಕೊಟ್ಟಿದ್ದಾರೆ. ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇರ್ತವ ಅಶೋಕ. ಬಿಡಿ ಸೇದೋ ಅಭ್ಯಾಸ ಇಲ್ಲ, ಚಟನೂ ಇಲ್ಲ ನನಗೆ. ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು, ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು, ಅದಕ್ಕೆ ಹೇಳಿದ್ದಾರೆ. ನನಗೆ ಬಿಡಿ ಸೇದೋ ಅಭ್ಯಾಸನೂ ಇಲ್ಲ, ಬೆಂಕಿ ಹಚ್ಚೋ ಅಭ್ಯಾಸನೂ ಇಲ್ಲ. ಇನ್ಮುಂದೆ ಸ್ವಾಮೀಜಿಗಳು ಸಂವಿಧಾನ ಯಾರ ಹಕ್ಕಿನ ಬಗ್ಗೆನೂ ಮಾತನಾಡಬೇಡಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಟಿ ರವಿ ನೀವು ಹೆದರಿಸುವ ಕೆಲಸ ಮಾಡಬೇಡಿ ಅಂದ್ರು. ಎಲ್ಲಾ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ,
ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ, ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ. ನಾವು ಸ್ವಾಮೀಜಿಯವರ ಬೆಂಬಲಕ್ಕೆ ನಿಲ್ತೇವೆ. ಈ ರೀತಿ ಹೆದರಿಸೋದನ್ನು ಬಿಡಿ. ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿದಕ್ಕಿಂತ ಇನ್ನೂ ಸಾಕ್ಷ್ಯ ಬೇಕು ಅಂದರೆ ಅದನ್ನು ವಿಧಾನಸೌಧದಲ್ಲಿ ಆ ಸಾಕ್ಷ್ಯವನ್ನು ಇಡ್ತೀವಿ. ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿ, ನಮ್ಮಿಂದ ಸ್ವಾಮೀಜಿಗೆ ತೊಂದರೆ ಆಗಲ್ಲ, 7 ದಿನದಲ್ಲಿ ಕ್ಲೋಸ್ ಆಗುತ್ತೆ ಎಂದಿದ್ದಾರೆ. ಸಂಬಂಧನ ಅದಕ್ಕೆ ಈಗ ಕಾನೂನು ಪ್ರಕಾರ, ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ. ಸ್ವಾಮೀಜಿಯವ್ರ ಬಗ್ಗೆ ಯಾವುದೇ ಥರದ ಆ ಥರದ ನಮ್ಮಿಂದ ಆಗುವಂಥ ಅನಾಹುತ ಆಗಲ್ಲ. ಸೊ ಅದು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪೊಲೀಸ್ನವ್ರು ಯಾವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವುದೂ ನಮ್ಮ ಸಂಸ್ಕಾರ ಅಲ್ಲ. ನಾವು ಎಲ್ಲ ಸ್ವಾಮೀಜಿಗೂ ಗೌರವ ಕೊಡ್ತೀವಿ. ಆಕಸ್ಮಿಕವಾಗಿ ಅವ್ರು ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ, ಅಲ್ಲ ಮುಗಿದೋದದೆ, ಏನಿಲ್ಲ ಬಿಡಿ, ಅದಂಗೆ ಕ್ಲೋಸ್ ಆಗುತ್ತೆ. ರಾಜಕೀಯ ಜಟಾಪಟಿ ಏನೇ ಇರಲಿ, ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಶ್ರೀಗಳಿಗೆ ನೋಟಿಸ್ ನೀಡಲಾಗಿದೆ. ನಾಳೆ ಶ್ರೀಗಳು ವಿಚಾರಣೆಗೆ ಹಾಜರಾದ್ರೆ ಈ ರಾಜಕೀಯ ಮಾತಿನ ಯುದ್ಧ ಮತ್ತಷ್ಟು ತಾರಕಕ್ಕೇರೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.